ವಿಡಿಯೋದಲ್ಲಿ ನಾನು ಊರಿಂದ ಏನೇನು ತಂದಿದ್ದೆ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಅಮ್ಮ ಮನೆಯಿಂದ ಒಂದಷ್ಟು ಪಪಾಯ ಎಲ್ಲ ತಗೊಂಡು ಬಂದಿದ್ದೆ. ಅದನ್ನೆಲ್ಲ ತೆಗೆದ್ರು ರೀಸೆಂಟಾಗಿ. ಅವ್ರಿಗೆ ಚಿಕ್ಕ ಚಿಕ್ಕ ಪಾತ್ರೆ ಈ ಕಾಫಿ ಮಾಡೋಕ್ಕೆ, ಟೀ ಮಾಡೋಕ್ಕೆ ಬೇಕಾಗಿತ್ತು. ಒಂದೆರಡು ಇತ್ತು. ಅವರಿಗೆ ಎಲ್ಲ ಆ ಥರದ ಲೋಟಗಳು ಕೊಟ್ಟು ಕಳುಹಿಸಿದ್ರು. ಮಾಡೋಣ ಅಂತ ಹೇಳಿ ಸಣ್ಣ ಸಣ್ಣದಾಗಿ ಹಚ್ಕೊಂಡೆ. ಕೆಲವೊಂದು ಸರಿ ಈಗ ಆಗುತ್ತೆ ಹಚ್ಚಿ ನೀಟಾಗಿ ಮಾಡಿರ್ತೀವಿ. ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದಾಗ ಏನು ಮಾಡ್ಕೊಂಡಿದ್ದೆ. ಆದರೆ ರೊಟ್ಟಿನೇ ಹಾಕೊಂಡ್ಬಿಡೋಣ, ಇಲ್ಲ ಅಂತಂದರೆ ಅನ್ನ ಮುದ್ದೆ ಎರಡು ಮಾಡಿ ರಾಗಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ದೋಸೆ ಕನ್ಸಿಸ್ಟೆನ್ಸಿ ಹಾಗೆಯೇ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡೆ. ಸ್ಪೈಸಸ್ ಅಂದರೆ ಸ್ವಲ್ಪ ಟರ್ಮರಿಕ್, ಇದು ಸ್ವಲ್ಪ ಟೇಸ್ಟ್ ಫ್ಲೇವರ್ ಒಂದೇ ಥರ ಇರಬಾರ್ದಲ್ಲ ಅಂತ ಹೇಳಿ ಈ ಥರ ಡಿಫ್ರೆಂಟ್. ಒಂದು ಸ್ಪೂನು ಎಣ್ಣೆ ಹಾಕ್ತೀನಿ. ಈಗ ಚಪಾತಿ ಕೊಡೋಣ ಅಂತ ಹೇಳಿ ಈ ಥರ ಮಾಡ್ಕೊಂತ ಈ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಹುಳಿ ಹುಳಿ ಬಂದಿರುತ್ತಲ್ಲ, ಅದು ಫ್ಲೇವರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ರೋಟಿ ಹಿಟ್ಟು ಕಲಸಿ ಸೈಡಿಗೆ ಇಟ್ಬಿಟ್ಟು ನಾನು ಗ್ಯಾಸ್ ಹಚ್ಚಿ ಅದಕ್ಕೆ ಸಾಸಿವೆ, ಕರಿಬೇವು, ಉದ್ದಿನ ಬೇಳೆ ಫ್ರೈ ಮಾಡ್ಕೋತೀನಿ. ಖಾರ ಜಾಸ್ತಿ ತಿಂತೀವಿ ಅಂತಂದ್ರೆ ಹೊಂದಿದ್ದೀನಿ. ಸಂಚಿತ ಖಾರ ತಿನ್ನೋದೇ ಪೂರ್ತಿ ನೀಟಾಗಿ ಉಪ್ಪನ್ನ ಕರೆಕ್ಟಾಗಿ ಎರಡು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆರಡಲ್ಲ, ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಬಿಟ್ಟು ಬೇಯಿಸಿರ್ತೇವಲ್ಲ, ಹಾಗಾಗಿ ಇನ್ನು ನಾವು ಬೇಯಿಸ್ಕೊಂಡು ಅದರ ಎರಡು ಥರ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಸಾಲ್ಟು ಮತ್ತು ಹಾಗೆ ಸ್ಪೈಸಸ್ನ ಆ್ಯಡ್ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷ ಅದೇ ಥರ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಪಲ್ಯ ಬೇಯೋದಕ್ಕೆ ಇಟ್ಟಾದ್ಮೇಲೆ ಅಪ್ಪ ಮಗ ಇಬ್ರು ಕಬಡ್ಡಿ ಆಡ್ತಾ ಇದ್ರು ಅಂತ ಇದೆ. ಅದಿಟ್ಟು ಸೌಟಲ್ಲಿ ಕರೆಕ್ಟಾಗಿ ಬರುತ್ತೆ. ಅದಷ್ಟು ನೀರು ಹಾಕಿ ನೀಟಾಗಿ ಕನ್ಸಿಸ್ಟೆನ್ಸಿ ಕಲಿಸ್ಬೇಕಾದ್ರೆ ನಾನು ಸ್ಪೈಸಸ್ ಏನು ಯೂಸ್ ಮಾಡ್ತಾ ಇರ್ತೀನಿ. ಆದರೆ ನಮ್ಮ ಮನೆಯಲ್ಲಿ ಈ ಥರ ಎಲ್ಲೋ ಆಗಿ ಅಡುಗೆಗಳು ಕಂಡ್ರೆ ನಮ್ಮ ಮನೆಯಲ್ಲಿ ಇದ್ದೀನಿ. ಅದು ಮೂರನ್ನು ಸಂಚಿತ್ಕೆನೆ ಕೊಟ್ಟಿದ್ದೆ. ಅವ್ನು ಯಾವುದಾದ್ರೂ ಒಂದರ ತಿಂದ. ಸಂಚಿತ್ಗೂ ತಿನ್ನಿಸಿ ಅದಾದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಾರ್ನರ್ ಈ ಥರ ಇಟ್ಟಿತ್ತು. ಇದು ಒಂದು ಸ್ಪೈಸಸ್ ಬಾಕ್ಸ್. ಸ್ವಲ್ಪ ಲೇಟೇ ಆಯಿತು. ಸರಿ, ಲೇಟ್ ಆದರೂ ಪರವಾಗಿಲ್ಲ, ಒಟ್ಟಿಗೆ ಎಲ್ಲದಕ್ಕೂ ಫಿಲ್ಗೆ ಅವ್ರಿಗೆ ಏನೋ ಜಾಸ್ತಿ ಏನು ಮಾಡಿದ್ದಾರೆ ಅಂತಂತಂದರೆ ಅದನ್ನು ನಾನು ಅನ್ಕೊಂಡಿದ್ದೆ. ಅವರು ಇದನ್ನ ಸ್ಪೈಸ್ ಬಾಕ್ಸ್ ತಗೊಂಡಾಗಿ ಇದೇ ಥರ ಇಟ್ಕೊಂಡ್ರೆ ಚೆನ್ನಾಗಿ ಯಾವುದು ನೈಫ್ಸು ಈ ಸ್ಪ್ಯಾಚುಲಾ ಕ್ಲೀನಾಗಿ ಇದ್ದು ನಾವು ಅಡುಗೆ ಮಾಡಬೇಕಾದ್ರೆ ಯಾವುದು ಅಡ್ಡ ಮೂಲೆಯಲ್ಲಿ ಈ ಥರ ನಮಗೆ ಬೇಕಾಗಿರೋ ವಸ್ತುಗಳು ಏನು ಮಾಡೋದಕ್ಕಾಗೋದಿಲ್ಲ. ನಮಗೆ ರೆಫ್ರಿಜರೇಟರ್ ತಂದಾದ್ಮೇಲೆ ಆ ತರಕಾರಿಗಳೆಲ್ಲ ರೆಫ್ರಿಜರೇಟರಲ್ಲಿ ಹೋಗುತ್ತೆ. ಇನ್ನು ಎಕ್ಸ್ಟ್ರಾ ಅದು ಇದು ಸಾಮಾನುಗಳೆಲ್ಲ ರೆಫ್ರಿಜರೇಟರಲ್ಲೇ ಹಾಕಿದ್ದೀನಿ. ಸೊ ಹಾಗಾಗಿ ನಾನು ಅನ್ಕೊಂಡು ಅಂತ ಇದ್ದೀನಿ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂತ ಬೆಳಗ್ಗೆನೆ ಇದನ್ನ ಕಟ್ ಮಾಡಿಬಿಡ್ತಿದ್ದೆ. ಬೆಳಗ್ಗೆ ಪಪಾಯ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅವರಿಗೆ. ಕಟ್ ಮಾಡಿ ಒಂದು ಬೌಲ್ಗೆ ಅಥವಾ ಬಾಕ್ಸಿಗೆ ಇಲ್ಲ, ಅವಾಗ ಅವನಿಗೆ ಬಾಕ್ಸಿಗೆ ಹಾಕಿ ಕೊಟ್ಟು ಕಳುಹಿಸ್ತೀನಿ. ಪಪಾಯ ಇಬ್ರು ಹೇಳ್ತಾರೆ ಪರಂಗಿ ಹಣ್ಣಾಗವೆ ಕಿತ್ಕೋ ಬರ್ಲೆ, ಹೊಲ್ದ ಹತ್ರ ಅವೆ ಅವು ಕಿತ್ಕೊ ಬರ್ಲೆ, ಆ ಥರ ಕೇಳ್ತಾ ಇರ್ತಾರೆ. ಯಾವ ಪಪಾಯಗೂ ಯಾವುದೂ ಉಪ್ಪು ಅಥವಾ ಯೂರಿಯಾ ಎಲ್ಲ ಯೂಸ್ ಮಾಡೋದಿಲ್ಲ. ಇನ್ನು ಬೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ. ಮಾರ್ನಿಂಗ್ ತಿಂಡಿಗೂ ಕೂಡ ನಾನು ರೊಟ್ಟಿನೇ ಮಾಡ್ಕೊಂಡು ಕೂಡ ಇಟ್ಟಿದ್ದೆ. ಇನ್ನು ನಾನು ರೊಟ್ಟಿಗೆ ಇಲ್ಲಿ ಬೆಳಿಗ್ಗೆ ಕಡಲೆಕಾಯಿ ಚಟ್ನಿ ಮಾಡ್ತಲ್ಲ, ಸೊ ಹಾಗಾಗಿ ನಾನು ಬೆಳಿಗ್ಗೆ ಒಂದು ರೊಟ್ಟಿ ತಿನ್ನಿಸ್ದೆ. ಮತ್ತೆ ಇನ್ನೊಂದು ರೊಟ್ಟಿ ಒಂದೇ ಒಂದು ತಿಂದಿದ್ದಾನಲ್ಲ, ಅಲ್ಲೂ ತಿನ್ಲಿ ಅಂತಂತ ಇವಾಗ ಮಾಡಲ್ಲ ನಾನು. ಸೌಟಲ್ಲಿ ಹೇಳಿ ನಾನು ಹಾಕಿ ಕೊಟ್ಟು ಕಳ್ಗಿಸಿದ್ದೆ. ಅವನಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದಾದ್ಮೇಲೆ ಕಡಲೆ ಬೀಜ ಎಲ್ಲ ಫ್ರೈ ನಂತರ ನನಗೆ ಚಟ್ನಿಗೆ ಏನೇನು ಬೇಕೋ ಅದನ್ನ ಅದಕ್ಕೆ ಹೋಗಿಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು